ಜೀವದ ಹಂಗು ತೊರೆದು ಶಾಲೆಗೆ ಹೋಗ್ತಾ ಇದ್ದಾರೆ ಇಲ್ಲಿನ ಮಕ್ಕಳು. ಪ್ರತಿದಿನ ನದಿ ದಾಟಿ ಶಾಲೆಗೆ ಹೋಗೋದೇ ಇವರಿಗೆ ದೊಡ್ಡ ಸವಾಲಾಗಿದೆ. ಇವರ ಪರಿಸ್ಥಿತಿ ನೋಡ್ತಾ ಇದ್ರೆ ಎದೆ ಜಲ್ ಅನ್ಸುತ್ತೆ. ವಿದ್ಯಾರ್ಥಿಗಳು ನದಿ ದಾಟುವಂತಹ ದೃಶ್ಯ ನೋಡಿದ್ರೆ ಭಯ ಆಗುತ್ತೆ. ಬಳ್ಳಾರಿಯ ಬೆಣಕಲ್ಲು ಮತ್ತು ಬಾಣಾಪುರ ಮಧ್ಯದಲ್ಲಿರುವಂತಹ ನದಿ, ಇದನ್ನ ದಾಟಿ ಪ್ರತಿನಿತ್ಯ ಮಕ್ಕಳು ಶಾಲೆಗೆ ಹೋಗಬೇಕು. ಇಲ್ಲಿ ಒಂದು ಸೇತುವೆ ಬೇಕು ಅಂತ ಬಹಳ ದಿನಗಳಿಂದ ಆಗ್ರಹಿಸ್ತಾ ಇದ್ದಾರೆ. ಬಟ್ ಅದು ಕನಸಾಗೆ ಉಳಿದಿದೆ. ವೇದಾವತಿ ನದಿಗೆ ಇನ್ನೂ ಕೂಡ ಸೇತುವೆ ಇಲ್ಲ, ನಿರ್ಮಾಣದ ಕಾರ್ಯ ಆಗಿಲ್ಲ. ಕೃಷಿ ಚಟುವಟಿಕೆ ನಡೆಸೋದಕ್ಕೆ, ನದಿ ದಾಟೋದಕ್ಕೆ ಅನ್ನದಾತರು ಕೂಡ ಇದೇ ಪರಿಸ್ಥಿತಿಯನ್ನು ಎದುರಿಸಬೇಕು. ಸೊ ಹೀಗೆ ಪ್ರತಿನಿತ್ಯ ಮಕ್ಕಳು ನದಿ ದಾಟ್ಕೊಂಡು ಕಾಲ್ನಡಿಗೆಯಲ್ಲೇ ಅಲ್ಲಿ ಹೋಗಬೇಕು. ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ನೋಡಿ. ಮತ್ತೊಂದು ಕಡೆ ರೈತರು ಎತ್ತಿನ ಗಾಡಿ ಮೂಲಕ ಸಾಕ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರುವಂಥ ದೃಶ್ಯ ಇದು. ಒಂದು ಸೇತುವೆ ಕಟ್ಕೊಡಿ ಇಲ್ಲಿಗೆ ಅಂಥೇಳಿ ಎಷ್ಟೋ ದಿನಗಳಿಂದ ಸರ್ಕಾರಕ್ಕೆ ಮನವಿ ಮಾಡಿದರೂ ಕೂಡ ಆ ವೇದಾವತಿ ನದಿಗೆ ಒಂದು ಸೇತುವೆ ನಿರ್ಮಾಣ ಆಗಿಲ್ಲ. ನೀರಿನ ಪ್ರಮಾಣ ಏನಾದರೂ ಹೆಚ್ಚಳ ಆದರೆ ಆ ಸಂದರ್ಭದಲ್ಲಿ ನರಕ ನೋಡ್ತಾರೆ ಇವರು ಪ್ರತಿನಿತ್ಯ. ಯಾಕಂತ ಹೇಳಿದ್ರೆ ನೀರು ಕಡಿಮೆ ಇದೆ, ತಳಮಟ್ಟದಲ್ಲಿದೆ, ಅಥವಾ ಮೊಣಕಾಲಷ್ಟಿಗೆ ನೀರಿದೆ ಅಂದರೆ ಹೇಗೋ ಹೋಗಿ ಬಂದು ಅವ್ರ ಜೀವನ ನಡೆಸ್ತಾರೆ. ಯಾಕಂದರೆ ವಿಧಿ ಇಲ್ಲದೆ ಆ ಪರಿಸ್ಥಿತಿಗೆ ಅವರು ಒಗ್ಗಿ ಹೋಗಿದ್ದಾರೆ. ಬಟ್ ಈ ಬಾರಿ ಆಯ್ತಲ್ಲ, ಆ ರೀತಿ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆ ಆಗಿ ನದಿಗಳು ತುಂಬ ಹರಿದಾಗ ಅಪಾಯದ ಮಟ್ಟದಲ್ಲಿರುತ್ತೆ. ಆಗಲೂ ಕೂಡ ವಿದ್ಯಾರ್ಥಿಗಳು ಹೀಗೆ ಶಾಲೆಗೆ ಹೋಗಬೇಕು ಅಂದರೆ ಬಹಳ ಕಷ್ಟ ಆಗುತ್ತೆ. ಇದು ನಮ್ಮದು ಬೆಣ್ಕಲ್ ಸರ್. ನಾವು ಇವಾಗ ಏನು 10th ಇದು SLC ಆಗಿ ನಾವು ಬಾಣಾಪುರ ಸ್ಕೂಲ್ಗೆ ಓದ್ತಾ ಇದ್ದೀವಿ. ಪ್ರತಿದಿನ ಏನು ಮೊದಲ ಕಾಲದಿಂದ ನಮ್ಮ ಸೀನಿಯರ್ಸ್ ಎಲ್ಲರೂ ಇದೇ ನದಿ ಮೂಲಕನೇ ಓದ್ತಾ ಇದ್ದೀವಿ. ನಾವು ಈ ಜಾಸ್ತಿ ನೀರು ಬಂದರೆ ಭಾರಿ ಪ್ರಾಬ್ಲಮ್ ಆಗ್ತದೆ. ಮತ್ತು ಹಿಂಗೆ ಮೋಕಾಲ ಮೇಲೆ ಹಂಗೆಲ್ಲ ಹೋಗ್ಬೇಕಂದ್ರೆ 20 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಹೋಗೋಷ್ಟೊತ್ತಿಗೆ ನಮ್ದು ಸ್ಪೆಷಲ್ ಕ್ಲಾಸ್, ಇವಾಗ 10th ಇದೀವಿ ನಾವು, ಸ್ಪೆಷಲ್ ಕ್ಲಾಸ್ ಎಲ್ಲ ಮುಗಿದು ನಮ್ಮದು ಬೋರ್ಡ್ ಎಕ್ಸಾಮ್ ಏನನ್ನ ಬರೆದ್ರೆ ನಮ್ಮ ಮಾರ್ಕ್ಸ್ ಎಲ್ಲ ಕಮ್ಮಿ ಬರ್ತಾವೆ. ಮತ್ತೆ ನಮ್ಮ ಊರಲ್ಲಿ ಏನು ಬಡತನ ಕುಟುಂಬಗಳಿದ್ದಾವೆ. ಇಲ್ಲಿ ಸುಮಾರು ಒಂದು 80ಕ್ಕಿಂತ ಜಾಸ್ತಿನೇ ಜಮೀನುಗಳಿದಾವೆ. ರೈತರು ಕೂಡ ಹೋದ್ರೆ ಭಾರಿನೇ ಪ್ರಾಬ್ಲಮ್ ಆಗುತ್ತೆ. 2,000 ಎಕರೆ ಎಲ್ಲ ಇದೆ ಸರ್. ಅದಕ್ಕೆ ನಮ್ಗೆ ಸೇತುವೆ ಇಲ್ಲಿ ಸುಮಾರು ಸಿಂಧವಾಳ ಅವರೆಲ್ಲರೂ ಈಗ ಇದೇ ರೂಟಲ್ಲಿ ಹೋಗ್ತಾರೆ ಸರ್. ಅದಕ್ಕೆ ಏನು ನಮ್ಗೆ ಸೇತುವೆ ಬೇಕಂತ ಕೇಳ್ಕೊಂತಿದ್ದೀನಿ ಸರ್. ಈಗ ಹೆಂಗೆ ಮತ್ತೆ ಮಳೆಗಾಲ ಎಲ್ಲ ಬಂತಂದ್ರೆ ಹೆಂಗೆ ಹೋಗ್ತಾರೆ ಶಾಲೆಗೆಲ್ಲ? ಹಂಗೆ ಮನೆಯಲ್ಲೇ ಇರ್ತೀವಿ ಸರ್. ಇವಾಗ ಎಷ್ಟು 1 ತಿಂಗಳು ಆಯ್ತು ಸರ್. 1 ತಿಂಗಳಲ್ಲಿ ಮನೆ ಇದೆ ಸರ್. ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ನಾವು ಹಿಂಗೆ ನೆನ್ಸ್ಕೊಂಡು ಹಂಗೆ ಓದ್ತೀವಿ ಸರ್. ಹಿಂಗೆ ಪ್ರಮುಖವಾಗಿ ಏನ್ ಬೇಡಿಕೆ ನಿಮ್ದು? ನಮಗೆ ಸೇತುವೆ ಬೇಕು ಸರ್. ಇವಾಗ ನಮಗೆ ಆ ಸೇತುವೆ ಮಾಡಿಕೊಟ್ರೆ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡು. ನಮಗೆ ಭಾಳ ತೊಂದರೆ ಆಗ್ತದೆ ಸರ್. ಇದು ಕಗ್ಗಡೆಲ್ಲ ನಮ್ಮ ಜಮೀನು ಇದೆ, ಜಮೀನಿಗೆ ಹೋಗಕ್ಕೆ ಆಗ್ತಾ ಇಲ್ಲ, ಬಿಡಕ್ಕೆ ಆಗ್ತಾ ಇಲ್ಲ. ಎತ್ತು ಬಂಡಿ ಹೋಗ್ಬೇಕಾ ಭಾಳ ತೊಂದರೆ ಆಗ್ತದೆ. ಈ ಎಲ್ಲ ಕೆಳಗೆಲ್ಲ ಸುಮಾರು ಉಸುಕು ಸರ್. ಅದು ಉಸಿನಲ್ಲಿ ಬೆಂಡಿ ಹೋಗೋಕೆ ತೊಂದರೆ ಆಗ್ತದೆ ನಮಗೆ. ಅಲ್ಲಿ ಕೆಲಸ ಮಾಡೋಕೆ ಅಂತಂದ್ರೆ ಅಗ್ರೆ ಬಂತಪ್ಪ ಅಂತಂದ್ರೆ ಮೋಕಲಿಂದ ತಿರುಗಿ ಬರ್ಬೇಕು ಸರ್. ಮೋಕಲಿ ತಿರುಗಿ ಬರ್ಬೇಕು ಸರ್. ಹೌದು, ರೌಂಡ್ ಸುಮಾರು 20 ಕಿಲೋಮೀಟರ್ ಆಗ್ತದೆ ಸರ್. 20 ಕಿಲೋಮೀಟರ್ ಅಂದ್ರೂ ಕೂಡ ಮತ್ತೆ ಹೊಲ್ದಾಗ್ಲಿದ್ದು ಬರ್ಬೇಕಾದ್ರೆ ಹೆಣ್ಮಕ್ಳು ಕರ್ಕೊಂಡು ಎಲ್ಲ ಕರ್ಕೊಂಡು ಭಾಳ ತೊಂದರೆ ಆಗ್ತದೆ ಸರ್. ಅದೇ ನಮ್ಗೆ ಅಡ್ಡಾಡಕ್ಕೆ ತೊಂದರೆ ಆಗ್ತದೆ, ಎಲ್ಲ ಮಕ್ಕಳಿಗೆ ತೊಂದರೆ ಆಗ್ತದೆ. ನದಿ ಜೀವ ಈಗ ಏನು ಮೊಸಳೆ ಈ ತರ ಇದೆ ಸರ್. ಹಾವು ಬರ್ತವೆ ಸರ್, ಮೊಸಳೆ ಬರ್ತದೆ, ಮುಳ್ಳು ಬರ್ತವೆ, ಎಲ್ಲ ಕೆಲವೊಂದು ಅಡ್ಡಾಡಕ್ಕೆ ಭಾಳ ತೊಂದರೆ ಆಗ್ತದೆ ಸರ್. ಮಕ್ಕಳಿಗೆ ನದಿ ಒಳಗೆ ಕಳ್ಸಕ್ಕೆ ಭಯ ಆಗೋದಿಲ್ವಾ? ಭಯ ಆಗ್ತದೆ ಸರ್. ಮತ್ತೆ ಏನು ಮಾಡ್ಬೇಕು ಸರ್? ಮತ್ತೆ ಈಗ ಅಲ್ಲೇ ಸ್ಕೂಲ್ ಚೆನ್ನಾಗಿ ಕಳಿಸ್ತಾರೆ. ಮತ್ತೆ ಮುಖಕ್ಕೆ ಅದಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಹತ್ರದಲ್ಲಿ ಸರ್ ಅದು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗೈತೆ ಅಂತ ಅಲ್ಲಿ ಕಳ್ಸ್ಬೇಕು ಸರ್. ಪುರಾತನ ನಾವು ಅದೇ ಸ್ಕೂಲಲ್ಲೇ ಓದಿದ್ವಿ ಸರ್. ನಾವು 1991ರಿಂದ ಅಲ್ಲೇ ಓದಿದ್ವಿ ಸರ್. ನಾವು ಸಹಿತ ಇದೆಲ್ಲ ಭಾಳ ತೊಂದರೆ ಆಯ್ತು ಸರ್. ಮೊದಲಿಂದ ಯಾರು ಕೇಳಿಲ್ಲ ಸರ್ ಇಲ್ಲೆಲ್ಲ. ಈಗ ಏನಾಗ್ಬೇಕಂತಾರೆ? ಈಗ ಬ್ರಿಡ್ಜ್ ಆಗ್ಬೇಕು ಸರ್. ಏನೇ ಮುಖ್ಯವಾಗಿ ಅದೇ ಏನು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶೇಷರೆಡ್ಡಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.